ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಧಾರವಾಡದಲ್ಲಿ 2 ಕಾರ್ಯಕ್ರಮಗಳು. ಒಂದು ಬೆಳಗ್ಗೆ ನಡಿಗೆ, ವಿಶ್ವ ಜಲ ದಿನದ ಸಂದರ್ಭದಲ್ಲಿ ನಡಿಗೆ ಮಾಡಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ವಿಜಯವಾಣಿ ಪತ್ರಿಕೆ ಸಿಬ್ಬಂದಿಗಳು, ವಿಜಯವಾಣಿ ಸಮೂಹದವರು ಇಟ್ಕೊಂಡಿದ್ರು. ಅದು ಬಹಳ ಚೆನ್ನಾಗಾಯ್ತು. ಒಂದು 1000ಕ್ಕಿಂತ ಹೆಚ್ಚು ಜನ ಸೇರಿದ್ರು. ಮಕ್ಕಳು 7 ವರ್ಷದ ಮಕ್ಕಳಿಂದ ಹಿಡ್ಕೊಂಡು 80 ವರ್ಷದವರು ಇದ್ರಲ್ಲಿ. 80 ವರ್ಷದವರು ಕೂಡ ಇದ್ರು. ಆಮೇಲೆ ಸಾಮಾನ್ಯ ವಾಕಥಾನ್ ಅಂದ್ರೆ ನಾನು ಅನ್ಕೊಂಡಿದ್ದೆ ನಿಧಾನ ಹೋಗ್ತಾರೆ ಅಂತ ಹೇಳಿ. ಮಸ್ತ್ ಸ್ಪೀಡ್ ಹೋದ್ರೆಲ್ಲ 3 ಕಿಲೋಮೀಟರ್, ಹೆಚ್ಚು ಕಡಿಮೆ 3 ಕಿಲೋಮೀಟರ್ಗಿಂತ ಹೆಚ್ಚಾಗಿದೆ. ಆಮೇಲೆ ಅವರು ವಿಜಯ ಸಂಕೇಶ್ವರ ಅವ್ರ ಮೊಮ್ಮಗ ಬಂದಿದ್ರು, ಶಿವು ಸಂಕೇಶ್ವರ್ ಅಂತ ಹೇಳಿ. ಅವ್ರು ಕೇಳಿದ್ರು, ನಿಮ್ಗೆ ಎಷ್ಟು ವಯಸ್ಸು ಅಂತ ಹೇಳಿ. ನನಗೆ ನಡೆಯೋದು ನೋಡ್ಬಿಟ್ಟು ಅವ್ರಿಗೆ ಪಾದಯಾತ್ರೆ ಮಾಡ್ತೀವಿ ಅದೆಲ್ಲ ಗೊತ್ತಿಲ್ಲ. ತುಂಬಾ ಖುಷಿ ಪಟ್ರು. ಜೊತೆಗೆ ನೀರಿನ ಬಗ್ಗೆ ಹೆಚ್ಚು ಮಾತಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸಮಯ ಆಗ್ಬಿಟ್ಟಿತ್ತು, 9 ಗಂಟೆ ಮೇಲಾಗಿತ್ತು. ಮಕ್ಕಳಿಗೆ ಹಸಿವು ಆಗ್ತಾ ಇತ್ತು, ಮುಂದೆ ಮಕ್ಕಳಿಗೆ ಕಾಂಪಿಟೇಷನ್ ಇತ್ತು. ಹಾಗಾಗಿ ಬೇಗ ಬೇಗ ಮುಗಿಸಿದ್ವಿ. ಇನ್ನು ಸಂಜೆ ಪುರುಷೋತ್ತಮ್ ಮಾಡಿಕರ್ ಅಂತ ಹೇಳಿ ಈ ಗಾಣದ ಎಣ್ಣೆ ಅಂದ್ರೆ ಗಾಣದಲ್ಲಿ ತೆಗೆದು ಇರ್ತಕ್ಕಂಥ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕರೀತಾರೆ. ಅದಕ್ಕೆ ಅಂದ್ರೆ ತುಂಬಾ ಹೀಟ್ ಮಾಡ್ಲಾರ್ದೇನೆ ಅದನ್ನ ಕಡಿಮೆ ತಿರುಗೋದ್ರಲ್ಲಿ ಕಡಿಮೆ, ಅಂದ್ರೆ ಹೆಚ್ಚು ಯಾವುದೇ ಪೋಷಕಾಂಶಗಳು ಹಾಳಾಗಬಾರ್ದು ಅಂತ ಹೇಳಿ ಹಾಗೆ ತೆಗಿತಾ ಇದ್ದಾರೆ. ಸುಮಾರು ಒಂದು 7-8 ವರ್ಷ ಆಯ್ತು. ಈಗ 10ನೇ ಯೂನಿಟ್ ಮಾಡಿದ್ರು ಮಾರಾಟದ್ದು. ಒಂದೇ ಕಡೆ ಎಲ್ಲ ತೆಗಿತಾರೆ. ಅವ್ರು ಹೇಳ್ತಾ ಇದ್ರು, ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 25,000 ಲೀಟರ್ಗಿಂತ ಜಾಸ್ತಿ ಸೇಲ್ ಆಗ್ತಾ ಇದೆ. ಅಣ್ಣ ತಮ್ಮಂದ್ರೆಲ್ಲರೂ 3 ಜನ ಅಣ್ಣ ತಮ್ಮಂದ್ರು ಮತ್ತು ಅವ್ರ ಮನೆಯವರು, ಮಕ್ಕಳು ಎಲ್ಲರೂ ಅದಕ್ಕೆ ನಿಂತ್ಕೊಂಡಿದ್ದಾರೆ. ಶುದ್ಧವಾದ ಎಣ್ಣೆ, ಸಾವಯವ ಪದಾರ್ಥಗಳು ಮತ್ತು ಸಾವಯವ ಬೆಲ್ಲ, ವಿಶೇಷವಾಗಿ ಬೇರೆ ಬೇರೆ ಪ್ರಾಡಕ್ಟ್ಸ್, ಏನು ಉಪ್ಪಿನಿಂದ ಹಿಡ್ಕೊಂಡು ಎಷ್ಟು ಶುದ್ಧವಾಗಿ ಕೊಡ್ಲಿಕ್ಕೆ ಸಾಧ್ಯವೋ, ಎಷ್ಟು ನೈಸರ್ಗಿಕವಾಗಿ ಕೊಡಕ್ ಸಾಧ್ಯವೋ ಅದನ್ನ ಅವರು ಮಾಡಿದ್ರು. ಇನ್ನು ಅವರು ಪ್ರತಿಯೊಂದು ಯೂನಿಟ್ ಉದ್ಘಾಟನೆಗೂ ಪ್ರಾಯಶಃ ಅವರು ನನ್ ಬಿಟ್ಟು ಮಾಡೋದೇ ಇಲ್ಲ. ನನಗೂ ಸಂತೋಷ ಆಯ್ತು. ಮತ್ತೆ ಈಗ ಏನು ರಾಜೇಂದ್ರ ಅವರು ಮತ್ತು ಸುರೇಖಾ ಮೇಡಮ್ ಅವರು ಮಾತಾಡಿದ್ರು, ಅವ್ರು ಬಂದಾಗ ಅಂದ್ರೆ ಅವ್ರು ಮೊದಲು ಸಾಮಾನ್ಯವಾಗಿ ಇಲ್ಲಿ ಬರುವಾಗ ಏನ್ ಅನ್ಕೊಂಡ್ ಬಂದಿರ್ತಾರೆ ಅಂದ್ರೆ, ಯಾರೋ ಆತ್ಮೀಯರು ಹೇಳ್ತಾರಲ್ಲ ಅಂತ ಬರ್ತಾರೆ. ಯಾಕಂದ್ರೆ ಅಷ್ಟು ಸಾಕಾಗೋಗಿರುತ್ತೆ ಅವ್ರಿಗೆ. ಅನಾರೋಗ್ಯದ್ದು ಕಾಟ, ತೊಂದರೆ. ಅವ್ರಿಗೆ ಹಾಲಮ್ಮವರು ಅಂತ ಹೇಳಿ ಕಲ್ಯಾಣದಲ್ಲಿದ್ದಾರೆ, ಬಸವ ಕಲ್ಯಾಣದಲ್ಲಿ ಒಬ್ರು. ಅವರು ಸಾಧಕರು, ಟೀಚರ್ ಇದ್ದು ನಿವೃತ್ತಿ ಆದ್ಮೇಲೆ ಮೊದಲಿಂದ ಸಾಧನಾ ಪಥದಲ್ಲಿ ಇದ್ದಾರೆ. ಈಗಂತೂ ಪೂರ್ಣ ಅದಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಅವ್ರು ಇವ್ರಿಗೆ ಹೇಳಿದ್ದಾರೆ, ಇವ್ರ ತಾಯಿಗೆ ಹೇಳಿ, ಇವ್ರ ತಾಯಿ ಸುರೇಖಾ ಮೇಡಮ್ ಅವ್ರ ತಾಯಿ ಅವ್ರಿಗೆ ಇಲ್ಲಿ ಕಳಿಸ್ಕೊಟ್ರು. ನನಗೆ ಗೊತ್ತು, ಯಾರೇ ತುಂಬಾ ತೊಂದರೆ ಅನುಭವಿಸಿದವರು ಏನೋ ಅಮ್ಮ ಹೇಳ್ತಿದ್ದಾರೆ ಹೋಗಿ ಬಂದ್ಬಿಡೋಣ ಅಂತಾನೆ ಬರ್ತಾರೆ. ಆಮೇಲಿಂದ ಇನ್ನು ಕೆಲವರು ಏನ್ ಅಲ್ಲಿಗೆ ಹೋಗ್ಬಿಟ್ರೆ ಆರಾಮಾಗ್ಬಿಡುತ್ತಾ, ಇನ್ನು ಇವ್ರು ಕಾಟಕ್ಕೆ ಅಂದ್ರೆ ಹೆಂಡತಿನ ಗಂಡ ಒತ್ತಾಯ ಮಾಡಿ ಕರ್ಕೊಂಬರ್ಬೋದು, ಗಂಡನ ಹೆಂಡತಿ ಒತ್ತಾಯ ಮಾಡಿ ಕರ್ಕೊಂಬರ್ಬೋದು. ಎರಡು ತರ ಆಗಿರುತ್ತೆ. ಎಲ್ಲೋ ಒಬ್ಬೊಬ್ರು ನಮ್ಮ ಜಗನ್ನಾಥ್ ಅವ್ರ ತರ ಪುಸ್ತಕ ಓದ್ಬಿಟ್ಟು ಪರಿಣಾಮ ಆಗಿ ಅವ್ರು ಬರ್ತಾರೆ. ಒಟ್ಟು ಯಾವ ರೂಪದಲ್ಲಾರ ಬಂದ್ರು ಕೂಡ ಬಂದು ಒಂದ್ 3 ದಿವಸದಿಂದ 4 ದಿವಸದೊಳಗಡೆ ಅವ್ರಿಗೆ ಗೊತ್ತಾಗತ್ತೆ, ನಾವು ತಪ್ಪು ತಿಳ್ಕೊಂಡಿದ್ವಿ. ಇದರಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಪ್ರಕೃತಿ ಚಿಕಿತ್ಸೆನಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ರೇಡಿಯೋದಲ್ಲಿ ಆಯುರ್ವೇದ ಡಾಕ್ಟರ್ ಮಾತಾಡ್ತಾ ಇದ್ರು ಇಬ್ರು. ಅದರಲ್ಲಿ ಪೈಲ್ಸ್, ಅದರಲ್ಲಿ ಪಿಸ್ತೂಲ ಅಂತ ಆಗತ್ತೆ, ಫಿಶರ್ ಅಂತ ಆಗತ್ತೆ.
ಎರಡು ಒಂದೇನಾ ಅದು ಇಂಗ್ಲಿಷ್ ಕನ್ನಡನ? ಇನ್ನೂ ಒಂದೇನೋ ಒಂದಾಗತ್ತಲ್ಲ, ಮೂಲವ್ಯಾಧಿ ಅಂತಾರೆ. ಒಟ್ಟು 3 ಪ್ರಕಾರ ಅಂತಾರೆ ಅದಕ್ಕೆ. ಪಿಸ್ತುಲಾ ಫಿಶರ್ ಒಂದು, ಪೈಲ್ಸ್ ಅಥವಾ ಮೂಲವ್ಯಾಧಿ ಒಂದು, ಅದರಲ್ಲಿ ಸ್ವಲ್ಪ ಬೇರೆ ಆಗುತ್ತೆ. ಇನ್ನೂ ಒಂದೇನೋ ಇದೆ, ಫಿಶರ್, ಅದು ಬೇರೆನಾ? ಅದೇ ಪಿಸ್ತೂಲ ಅಂದ್ರೆ ಅದೇ ಅಲ್ವಾ? ಬೇರೆ, ಪಿಸ್ತೂಲ ಬೇರೆ, ಫಿಶರ್ ಬೇರೆ. ಒಟ್ಟು ಅದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ. ಆದ್ರೆ ಅದೆಲ್ಲ ಮೂಲವ್ಯಾಧಿನೇ. ಅದಕ್ಕೆ ಅವರು ಕ್ಷಾರ ಸೂತ್ರ, ಕ್ಷಾರ ಅಂತ ಎಲ್ಲ ಹೇಳ್ತಾ ಇದ್ರು. ಪುಟ್ಟರಾಜ ಗವಾಯಿಗಳಿಗೆ ತೊಂದರೆ ಇತ್ತು. ಅದು ಬಹಳ ಜನರಿಗೆ ತೊಂದರೆ ಇರ್ತದೆ. ಪುಟ್ಟರಾಜ ಗವಾಯಿಗಳದ್ದು ನಾನು ಕೇಳಿದ್ದೆ, ಎಷ್ಟು ತೊಂದರೆ ಅನುಭವಿಸ್ತಿದ್ರು ಅಂತಂದ್ರೆ ಅವರು ಆ ಕ್ಷಾರ ಕಟ್ಟಿದಾಗ 1 ವಾರದಲ್ಲಿ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿರ್ತಾರೆ. ಆ ಮೊಳಕೆ ಈಚೆಗೆ ಬಂದಿದ್ದನ್ನೇ ಕಟ್ತಾರೆ. ಅದನ್ನೇ ಡಾಕ್ಟರ್ ಹೇಳ್ತಾ ಇದ್ರು, ತೂತ್ ಹಾಕ್ತಿವಿ, ಆಮೇಲಿಂದ ಅದನ್ನ ಕಟ್ತೀವಿ, ಬಿದ್ದೋಗುತ್ತೆ. ನನಗನ್ನಿಸ್ತು, ದೇವರೇ, ಈ ಜಗತ್ತು ಇನ್ನೂ ಎಷ್ಟು ದಿವಸ ಬೇಕು ಇದಕ್ಕೆ ಪ್ರಕೃತಿ ಚಿಕಿತ್ಸೆನ ಅರ್ಥ ಮಾಡ್ಕೊಳಕ್ಕೆ? ಯಾಕೆಂದ್ರೆ ಪ್ರಕೃತಿ ಚಿಕಿತ್ಸಕರು ಕೂಡ ಸರಿಯಾಗಿ ಮೂಲವ್ಯಾಧಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ. ಅಲ್ಲಿ ಹೋದ್ರೆ ಅವ್ರನ್ನ ಟಬ್ಬಲ್ ಕೂರಿಸ್ತಾರೆ. ಅಂದ್ರೆ ತಣ್ಣೀರು, ಬೇಸಿಗೆ ಕಾಲ ಇದ್ರೆ ತಣ್ಣೀರು ಟಬ್ ಅಥವಾ ಉಗುರು ಬೆಚ್ಚನ್ ಟಬ್, ಅದಕ್ಕೊಂದು ಉಪ್ಪು ಹಾಕಿರ್ತಾರೆ. ಯಾವ್ದದು, ಜಿಪ್ಸಮ್ ಸಾಲ್ಟ್. ಗೊತ್ತಿಲ್ಲ ನಿಮಗೆ, ಯಾರಿಗೂ ಗೊತ್ತಿಲ್ವ ಅದು? ಜಿಪ್ಸಮ್ ಸಾಲ್ಟ್ ಅಂತ ಒಂದಿರುತ್ತಂತೆ, ತಿನ್ನೋ ಉಪ್ಪಲ್ಲ ಅದು. ಅದನ್ನ ನೀರಲ್ಲಿ ಹಾಕಿ ಅದ್ರಲ್ಲಿ ಕೂರಿಸ್ತಾರೆ. ಅದರಿಂದ ಮೂಲವ್ಯಾಧಿ ಹೋಗುತ್ತೆ ಅಂತ ತಿಳ್ಕೊಂತಾರೆ. ಖಂಡಿತ ಹೋಗಲ್ಲ. ಆಮೇಲೆ ಯಾವುದೇ ರೀತಿಯ ಎನಿಮ ಕೊಟ್ಟರು ಕೂಡ ತಾತ್ಕಾಲಿಕವಾಗಿ ಇರುತ್ತೆ ಅಷ್ಟೇ. ಆದ್ರೆ ನಿಜವಾಗಿ ಮ್ಯಾನೇಜ್ ಮಾಡ್ಬೇಕಂದ್ರೆ ನೀವು ಯಾವುದೇ ನೋವಿಲ್ಲದೆ ಮಾನಸಿಕವಾಗಿ ಗಟ್ಟಿ ಆಗಕ್ಕೆ ನೀವು ರೆಡಿ ಆಗ್ಬೇಕು. ಯಾಕೆ ಮನುಷ್ಯ ಇಷ್ಟೊಂದು ಪದ್ಧತಿಗಳನ್ನ ಕಂಡಿಡ್ಕೊಂಡು, ಆಯುರ್ವೇದ ಅಲ್ಲಿಂದ ಪ್ರಾರಂಭ ಮಾಡೋಣ. ಆಯುರ್ವೇದ ಅಂತ ಬಂತು, ಯುನಾನಿ ಅಂತ ಬಂತು, ಸಿದ್ಧ ಅಂತ ಬಂತು, ಆಲೋಪತಿ, ಹೋಮಿಯೋಪತಿ, ಇವಾಗ ಇನ್ನು ಏನೇನೋ ರೇಖಿ ಅಂತ ಬಂದಿದೆ, ಪ್ರಾಣಿಕ್ ಹೀಲಿಂಗ್ ಅಂತ ಬಂದಿದೆ. ಆಮೇಲಿಂದ ಏನೆಲ್ಲ ಮಾಡಿದ್ರು ಕೂಡ ನೀವು ಉಪವಾಸ ಚಿಕಿತ್ಸೆಗೆ ಬರದೆ ಹೋದ್ರೆ, ಜೀವನದಲ್ಲಿ ಉಪವಾಸ ಮಾಡೋದನ್ನ ಕಲ್ತ್ಕೊಳ್ದೆ ಹೋದ್ರೆ ಎಲ್ಲೂ ನಿಮಗೆ ಶಾಂತಿ ಸಿಕ್ಕಲ್ಲ, ಆರೋಗ್ಯ ಸಿಕ್ಕಲ್ಲ. ಒಂದು ಕಾಯಿಲೆಯಿಂದ ಒಂದು ಕಾಯಿಲೆಗೆ ಪ್ರಮೋಷನ್ ಸಿಗ್ಬೋದು ಅಷ್ಟೇನೆ. ಆಯುರ್ವೇದದಲ್ಲೂ ಕೂಡ ಅವ್ರು ಲಂಘನ ಹೇಳ್ಬೇಕಾಗಿತ್ತು. ಈಗಿನ ಡಾಕ್ಟರ್ಗಳು ಯಾರು ಲಂಘನ ಹೇಳ್ತಾ ಇಲ್ಲ. ಉಪವಾಸ ಹೇಳ್ಬೇಕಾಗಿತ್ತು. ಬಹಳ ಜನ ಡಾಕ್ಟರ್ಗಳು ಉಪವಾಸದ ಬಗ್ಗೆ ಮಾತೇ ಆಡಲ್ಲ. ಈ ತರ ಆದ್ರೆ ನಿಮಗೆ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ನಮ್ಮ ಈ ಪ್ರಕೃತಿ ಚಿಕಿತ್ಸೆ ನಿಧಾನವಾಗೇ ಪ್ರಚಾರ ಆಗ್ಲಿ, ತೊಂದರೆ ಇಲ್ಲ. ಮತ್ತು ಕಡಿಮೆ ಜನನೇ ಬರ್ಲಿ, ತೊಂದರೆ ಇಲ್ಲ. ನಾನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಆದ್ರೆ ನಾನು ಮೊದಲು ಬರುವಾಗ್ಲೇ ಹೇಳ್ಬಿಟ್ಟಿರ್ತೀನಿ ಅವ್ರಿಗೆ, ಈ ತರ ಇರುತ್ತೆ ಇದ್ರದ್ದು, ನೀವು ಮಾಡಂಗಿದ್ರೆ ಬನ್ನಿ. ನಮ್ ಜಗನ್ನಾಥ್ ಅವರು ಅವತ್ತು ಫೋನಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಸ್ವಾಮೀಜಿ 3 ದಿವಸ ಮಾಡ್ಬಿಟ್ಟು ಆಮೇಲೆ ನನ್ ಕೆಲಸ ಮಾಡ್ಕೊಂತ 6 ದಿವಸ 9 ದಿವಸ ಹಿಂಗ್ ಬೇರೆ ಟೈಮ್ ರೂಢಿಸ್ಕೊಂಡ್ ಮಾಡಕ್ ಆಗಲ್ವಾ ಅಂದ್ರು. ಆಗದೇ ಇಲ್ಲ ಸರ್, ಅದು ಇನ್ನೂ ನೀವು ದಪ್ಪ ಆಗ್ತಿರೋ ಹೊರತು ತೆಳಗಾಗಲ್ಲ. ಯಾಕೆಂದ್ರೆ 3 ದಿವಸ ಮಾಡ್ಬಿಟ್ಟು ಊಟಕ್ಕೆ ಹೊರಟೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ಆವಾಗ ಬಡ್ಡಿ ಸಮೇತ ಹೊಡೆದ್ ಬಿಡ್ತೀರ. ಯಾಕೆಂದ್ರೆ 3 ದಿವಸ ಬಿಟ್ಟಿರ್ತಿರಲ್ಲ, ಅದು ಕಾಯ್ತಿರುತ್ತೆ ಶರೀರ. ನಿಮ್ ತಪ್ಪು ಅಂತಲ್ಲ, ಅದು ಕಾಯ್ತಿರುತ್ತೆ. ಎಂತೆಂಥವ್ರಿ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು, ಬಾಬಾ ಆಮಟೆ ಅಂತ ಒಬ್ರು ಇದ್ರಂತೆ. ಎಷ್ಟು ಒಳ್ಳೆ ಜೀವ ಅವರೆಲ್ಲ. ಅದೇ ಬಾಬಾ ಆಮಟೆ ತುಂಬಾ ಒಳ್ಳೆಯವರು, ಸಮಾಜ ಸೇವಕರು. ಎಷ್ಟು ದಪ್ಪ ಆಗೋದ್ರು ಅಂತಂದ್ರೆ ತುಂಬಾ ಕಷ್ಟ ಆಯ್ತು ಅವ್ರಿಗೆ. ಇಂಥವ್ರಿಗೆಲ್ಲ ಉಪವಾಸದ ಗೊತ್ತೇ ಆಗ್ಲಿಲ್ಲ. ಗಾಂಧೀಜಿ ಇದ್ರು, ಆದ್ರೆ ಗಾಂಧೀಜಿನ ಯಾರು ಫಾಲೋ ಮಾಡ್ಲಿಲ್ಲ. ಆರೋಗ್ಯದ ವಿಷಯದಲ್ಲಿ ಗಾಂಧೀಜಿನ ತುಂಬಾ ಜನ ಫಾಲೋ ಮಾಡ್ಲಿಲ್ಲ. ಅದಕ್ಕೆ ಇದು ಅಂತಿಮ ಚಿಕಿತ್ಸೆ ನನ್ನ ಪ್ರಕಾರ. ದೈವಿ ಚಿಕಿತ್ಸೆ ಅಂತಾನು ಕರಿಬಹುದು, ಇದಕ್ಕೆ ಪಂಚಭೂತ ಚಿಕಿತ್ಸೆ ಅಂತ ಕರಿಬಹುದು. ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಮಾಡ್ಕೊಳ್ಳೋದು ಇದನ್ನೇ. ಆದ್ರಿಂದ ಒಳ್ಳೆ ಉಪವಾಸ ಪದ್ಧತಿಯನ್ನ, ಅಂದ್ರೆ ಗಾಂಧೀಜಿಯಿಂದ ಹಿಡ್ಕೊಂಡು ಕೆಲವರು ತಪ್ಪು ಅಭಿಪ್ರಾಯ ಮಾಡಿದ್ರು ಉಪವಾಸದ ಬಗ್ಗೆ. ಏನಂದ್ರೆ ಉಪವಾಸದ ಸಂದರ್ಭದಲ್ಲಿ ಗಾಂಧೀಜಿ ಜೇನುತುಪ್ಪ ತಗೊಂತಿರ್ಲಿಲ್ಲ, ಉಪ್ಪು ನೀರು ಕುಡಿತಾ ಇದ್ರು, ತುಂಬಾ ಹಿಂಸೆ ಪಡ್ತಿದ್ರು. ಉಪ್ಪು ನೀರು ಕುಡ್ದಾಗ ಶಕ್ತಿ ಇರಲ್ಲ, ಅವಾಗ ಮಲ್ಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಏನು ಕೆಲಸ ಮಾಡಕ್ ಆಗಲ್ಲ, ಹಿಂಸೆ ಆಗತ್ತೆ. ಮತ್ತೆ BP ಜಾಸ್ತಿ ಆಗ್ತಿತ್ತು ಗಾಂಧೀಜಿದು. ಡಾಕ್ಟರ್ BM ಹೆಗಡೆ ಹೇಳ್ತಾ ಇದ್ರು, ಗಾಂಧೀಜಿ BP 230/190 ಇರ್ತಿತ್ತು ಅಂತ ಹೇಳಿ. ಆದ್ರೂ ನಿದ್ದೆ ಮಾಡ್ತಿದ್ರು ಚೆನ್ನಾಗಿ.
ಯಾಕೆ ಅಂದ್ರೆ ಅವ್ರು ಜೇನುತುಪ್ಪ ತಗೊಳ್ತಿರ್ಲಿಲ್ಲ. ಒಂದು ಟೆನ್ಷನ್ ಇರ್ತಿತ್ತು ಅವ್ರಿಗೆ, ಯಾಕಂದ್ರೆ ಪಾಪ ಅವ್ರಿಗೆ ಎಲ್ಲರನ್ನು ಪ್ಲೀಸ್ ಮಾಡ್ಬೇಕಾದ ಅನಿವಾರ್ಯತೆ ಇತ್ತು. ಆ ಕಡೆ ಬ್ರಿಟಿಷರ್ನ ಅವ್ರನ್ನ ಸಂಭಾಳಿಸ್ಬೇಕು. ಗಾಂಧೀಜಿ ಭಕ್ತರು ಬಹಳ ಜನ ಬರ್ತಿದ್ರು ಅವ್ರ ಭೇಟಿ ಆಗಕ್ಕೆ, ಅವ್ರಿಗೆ ಸಮಯ ಕೊಡ್ಬೇಕಾಗಿತ್ತು. ಆ ಇದ್ರದ್ ಬೇರೆ ನಿಯಮ ಹಾಕೊಂಡಿದ್ರು, ಏನು ಬಟ್ಟೆ ಪೂರ್ಣ ಹಾಕಲ್ಲ, ಆ ಶಾಲು ತುಂಡು ಪಂಚೆ. ಅದರಲ್ಲಿ ಆ ಉತ್ತರ ಭಾರತ ಸೆಕೆಗೂ ಕಷ್ಟ, ಚಳಿಗೂ ಕಷ್ಟ. ಚಳಿಗಂತೂ ತುಂಬಾ ಕಷ್ಟ, 2 ತಿಂಗಳು 3 ತಿಂಗಳು ಕಳೆಯೋದು ಅಷ್ಟು ಮಿನಿಮಮ್ ಬಟ್ಟೆ ಹಾಕೊಂಡು ತುಂಬಾ ಕಷ್ಟ ಉತ್ತರ ಭಾರತದ ಚಳಿ. ಅದರಲ್ಲಿ ಗಾಂಧೀಜಿ ಪಾಪ ದೇಶಕ್ಕೋಸ್ಕರ ಪರಮಾತ್ಮ ಇಚ್ಛೆ ಇತ್ತು, ನಮಗೋಸ್ಕರ ಬದುಕಿದ್ರು ಅವರು. ಆದ್ರೆ ಉಪವಾಸ ಪದ್ಧತಿ ಹಾಗಲ್ಲ, ಪ್ರಕೃತಿ ಚಿಕಿತ್ಸೆ ಹಾಗಿಲ್ಲ, ಯಾವ ಬಾತ್ಗಳು ಬೇಕಾಗಿಲ್ಲ. ಯೋಗಾಸನ ಪ್ರಾಣಾಯಾಮ ಕಲ್ತ್ಕೊಳ್ಳಿ, ಜೊತೆಗೆ ಉಪವಾಸ ಮಾಡೋದನ್ನ ಕಲ್ತ್ಕೊಳ್ಳಿ. ಉಪವಾಸ ಅಂದ್ರೂ ಹಿಂಸೆ ಪಡ್ತಕ್ಕಂಥದ್ದಲ್ಲ. ಅದೇ ನಾನು ಜಗನ್ನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅವರು ಸುಮಾರು 1 ವಾರಕ್ಕೆ 5 ದಿವಸ ಡೆಲ್ಲಿಲಿ ವಿಮಾನದಲ್ಲೇ ಪ್ರಯಾಣ ಮಾಡ್ಬೇಕಾಗುತ್ತೆ. ವಿಮಾನದಲ್ಲಿ ಪ್ರಯಾಣ ಮಾಡೋದು ಒಳ್ಳೇದೇ, ಯಾಕಂದ್ರೆ ಸುಸ್ತಾಗಲ್ಲ. ನಾನು ವಿಮಾನದಲ್ಲಿ ಹೋದಾಗ ಫಸ್ಟ್ ಟೈಮ್ ಅಹಮದಾಬಾದ್ಗೆ ಹೋದೆ ಬೆಂಗಳೂರಿಂದ. ಬಂದೇ ಇಂದನೋ ಇಲ್ವೋ ಅಂತ 1300 ಕಿಲೋಮೀಟರ್ಗಿಂತ ಜಾಸ್ತಿ ಆಗುತ್ತೆ. 1300 1400 ಕಿಲೋಮೀಟ್ರು ಆಗತ್ತೆ ಬೆಂಗಳೂರಿಂದ ಅಹಮದಾಬಾದ್. ಅಷ್ಟು 2 ಗಂಟೆ ಹೋಗಿದ್ವಿ. ಹೋಗಿ ಅಲ್ಲಿ ಇಳಿದ್ರೆ ಒಂಚೂರು ಆಯಾಸನೇ ಇಲ್ಲ, ಏನೂ ಆಯಾಸ ಇಲ್ಲ, ಅಷ್ಟು ಈಸಿ. ಯಾಕಂದ್ರೆ ರಾಜಕಾರಣಿಗಳು ಅಷ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ವಿಮಾನ ಪ್ರಯಾಣ ಆಯಾಸ ಆಗಲ್ಲ. ಆದ್ರೆ ಉಪವಾಸದವ್ರಿಗೆ ವಿಮಾನ ಪ್ರಯಾಣ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದ್ರೆ ಅಲ್ಲೆಲ್ಲ ಕೊಡ್ತಿರ್ತಾರೆ ಗಗನ ಸಖಿಯರು ಪಕ್ಕದವ್ರಿಗೆ, ಅದು ಇದು ತಿಂಡಿ ತಿನಿಸು ಕರ್ದಿದ್ದು ಹುರಿದಿದ್ದು ಎಲ್ಲ ಕೊಡ್ತಿರ್ತಾರೆ. ಅದನ್ನ ನೀವು ಗೆದ್ಬಿಟ್ರಿ, 15 ದಿವಸ 20 ದಿವಸ ಅದನ್ನು ಗೆಲ್ತೀರ ನೀವು. ತೂಕ ಕಡಿಮೆ ಆಗ್ಬಿಡುತ್ತೆ, ನಿಮ್ ನೋವುಗಳು ಕಡಿಮೆ ಆಗುತ್ತೆ, ಅವಾಗ ತುಂಬಾ ಖುಷಿ ಆಗ್ತೀರಾ. ಅದನ್ನ ಗೆಲ್ಲೋದು ಕಷ್ಟ ಆಗೋದಿಲ್ಲ. ಆದ್ರಿಂದ ಅವರು ಆಮೇಲೆ ನಮ್ಮ ಇಡೀ ಜಗತ್ತಿನಲ್ಲಿ, ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ, ಫ್ರಾನ್ಸ್ ಅಲ್ಲಿ ಹೆಂಗಿದಾವ ನನಗೆ ಗೊತ್ತಿಲ್ಲ, ಹೊಟ್ಟೆ ತುಂಬಾ ಜ್ಯೂಸ್ ಕುಡಿಯೋದು, ಹೊಟ್ಟೆ ತುಂಬಾ ಮಜ್ಜಿಗೆ ಕುಡಿಯೋದು, ಎಳ್ನೀರೇ ಕುಡೀರಿ, ಹೊಟ್ಟೆ ತುಂಬಾ ಕುಡೀರಿ ಅಂತ ಹೇಳ್ತೀವಿ. ಜೊತೆಗೆ ಸ್ಪಿರುಲಿನ ಮಾತ್ರೆ ಯಾವ ನ್ಯಾಚುರೋಪತಿ ಸೆಂಟ್ರಲ್ಲೂ ಅಳವಡಿಸ್ಕೊಂಡಿಲ್ಲ. ಇದರಿಂದ ನೀವು ಇಷ್ಟು ಜನ ಉಪವಾಸ ಮಾಡ್ತಾರೆ ಸರಳವಾಗಿ. ಇಲ್ಲದೆ ಹೋದ್ರೆ ನಿಮ್ಗೂ ಕಷ್ಟ ಆಗ್ತಾ ಇತ್ತು. ಸ್ಪಿರುಲಿನ ತಗೊಳ್ಳದೆ ಹೋದ್ರೆ, ಹೊಟ್ಟೆ ತುಂಬಾ ಜ್ಯೂಸ್ ಕುಡಿದೇ ಹೋದ್ರೆ, ಹೊಟ್ಟೆ ತುಂಬಾ ಸೂಪ್ ಕುಡಿದೇ ಹೋದ್ರೆ ಸ್ವಲ್ಪ ನಿಮಗೆ ಮೂತ್ರದ ಜಾಸ್ತಿ ಬರುತ್ತೆ, ಅವೆಲ್ಲ ಆಗ್ಬೋದು, ತೊಡಕುಗಳಾಗ್ಲಿ, ತೊಂದರೆ ಇಲ್ಲ. ಆ ಕ್ಲೀನಿಂಗ್ ಪ್ರೊಸೆಸ್ ಅದು. ಆದ್ರಿಂದ ಈ ಪದ್ಧತಿ ಏನಿದೆ ಇದು ಬಹಳ ವಿಶೇಷವಾದ ಪದ್ಧತಿ. ಇವತ್ತು ಮಾತಾಡ್ತಾ ಜಗನ್ನಾಥ್ ಅವರು ಒಂದ್ ಮಾತು ಹೇಳಿದ್ರು ಕಾರಲ್ಲಿ ಹೋಗುವಾಗ, ಸ್ವಾಮೀಜಿ ಒಂದು ಸ್ಕೂಲ್ ಮಾಡಿದ್ರೆ ಹೇಗೆ, ಯೋಚನೆ ಮಾಡಿ ಅದ್ರ ಬಗ್ಗೆ, ನಾನು ಅದಕ್ಕೆ ಸಂಪೂರ್ಣ ನೆರವು ನೀಡ್ತೀನಿ, ನಾನು ನಿಲ್ತೀನಿ ಅಂತಂದ್ರು. ದೇವರೇ ಅವ್ರ ಬಾಯಿಂದ ಅದನ್ನ ಆಡಿಸಿದ್ರನು ಅಂತ ಕಾಣುತ್ತೆ. ಹೌದು, ನನಗೆ ಸ್ಕೂಲ್ ಮಾಡೋ ಇಚ್ಛೆ ಮೊದ್ಲಿರ್ಲಿಲ್ಲ, ಈಗ್ಲೂ ಕೂಡ ಬೇರೆ ಸ್ಕೂಲ್ ಪ್ರಕಾರ ಸ್ಕೂಲ್ ಮಾಡೋದಾಗ ನಾನು ಮಾಡಲ್ಲ. ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಯಾಕೆ ರೆಸಿಡೆನ್ಷಿಯಲ್ ಇಟ್ಕೋಬೇಕು ಅಂತೀನಿ ಅಂದ್ರೆ, ಮುಂದಿನ ಮಕ್ಕಳಿಗೆ ತಾಯಿ ತಂದೆಗಳ ಸಂಸ್ಕೃತಿ ಕಲ್ಸಕ್ ಆಗಲ್ಲ, ಧರ್ಮ ಕಲ್ಸಕ್ ಆಗಲ್ಲ, ಜೊತೆಗೆ ಚಿಕಿತ್ಸೆ ಅಂತೂ ಕಲ್ಸಕ್ ಆಗದೇ ಇಲ್ಲ. ತಾಯಿ ತಂದೆಗಳೇ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ, ಇನ್ ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ? ಆಮೇಲೆ ಗೊತ್ತಿಲ್ಲ ಪಾಪ ಅವ್ರಿಗೆ, ತಾಯಿ ತಂದೆಗಳಿಗೂ ಗೊತ್ತಿಲ್ಲ. ತಿನ್ನು 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 ಅಂತ ತಿನ್ನಿಸ್ತಿರ್ತಾರೆ. ಇವತ್ತೊಬ್ರು ಭಕ್ತರ ಮನೆಗೆ ಹೋಗಿದ್ವಿ ಪೂಜೆಗೆ, 7ನೇ ಕ್ಲಾಸ್ ಹುಡುಗ, ಪ್ರಾಯಶಃ ಒಂದು 10 kg ಜಾಸ್ತಿ ಇದೆ ಹುಡುಗ. ನಾಳೆ ಪರೀಕ್ಷೆಗೆ ಹೋಗ್ಬೇಕು, ಇವತ್ತು ಕೆಮ್ತಿದ್ದಾನೆ, ನೆಗಡಿ ಅದು ಇದು ಅಂತ ಒದ್ದಾಡ್ತಿದ್ದಾನೆ. ಅಂದ್ರೆ ಇವೆಲ್ಲ ಯಾಕಾಗತ್ತಪ್ಪ ಅಂತಂದ್ರೆ ಆ ಆರೋಗ್ಯ ನಿಯಮ ಗೊತ್ತಿಲ್ಲದೆ ಇದ್ರೆ. ಸಣ್ಣ ಮಕ್ಳು ಇರುವಾಗ್ಲೇ ನೋಡಿ, ಕಾಂಚನ ಇಲ್ಲಿಗೆ ಬರ್ದೆ ಹೋಗಿದ್ರೆ ಆಪರೇಷನ್ ಮಾಡಿಸ್ಬಿಡ್ತಾ ಇದ್ರು. ಟಾನ್ಸಿಲ್ಸ್ ಆಪರೇಷನ್ ಮಾಡಿಸೋದು ಸುಲಭ, ಒಂದಿಷ್ಟು ದುಡ್ಡು ಖರ್ಚು ಮಾಡಿದ್ರೆ ಒಂದು ದಿವಸದಲ್ಲಿ ಆಪರೇಷನ್ ಮಾಡಿ 2ನೇ ದಿವಸಕ್ಕೂ 3ನೇ ದಿವಸಕ್ಕೂ ನಿಮ್ಗೆ ಕಳಿಸ್ಬಿಡ್ತಾರೆ. ಮುಂದೆ ಆ ಹುಡುಗಿಗೆ ತೊಂದರೆನೇ ಬರಲ್ಲ, ಗಂಟ್ಲು ನೋವು ಬರಲ್ಲ. ಆದ್ರೆ ನುಕ್ಸಾನ್ ಏನಾಗುತ್ತೆ ಅಂದ್ರೆ ಜೀವನ ಪರ್ಯಂತ ಈ ಎಂಟಿ ಕಿವಿ ಮೂಗು ಗಂಟ್ಲು ತೊಂದರೆ ಆಗ್ತಾನೆ ಇರುತ್ತೆ ಮೇಲಿಂದ ಮೇಲೆ. ಒಂದು ಸಣ್ಣ ಮಕ್ಳಿರುವಾಗ್ಲೇ ಮಾಡಿದ್ರೆ ಬೆಳೆಯಲ್ಲ, ಬೆಳವಣಿಗೆ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳ್ತಾನೆ. ಬೆಳವಣಿಗೆ ಮೇಲೂ ಪರಿಣಾಮ ಆಗುತ್ತೆ ಅದು. ಆದ್ರಿಂದ ಈಗ ಹುಡುಗಿ 6 ದಿವಸ ಮುಗಿಸಿದ್ಲಿ ಹೊತ್ತಿಗೆ, ಅಂದ್ರೆ ಎಷ್ಟೋ ಕಡಿಮೆ ಆಗಿರುತ್ತೆ ಇವಾಗ, ಅದ್ರ ಗಾತ್ರನೂ ಕಡಿಮೆ ಆಗಿರುತ್ತೆ. ಆ ಗಂಟು ಇದ್ದೇ ಇರ್ಬೇಕು, ಗಂಟ್ಲಲ್ಲಿ ಇರ್ಬೇಕು ಅದು ಗಂಟ್ಲು. ಅದು ನಮಗೂ ಇರುತ್ತೆ, ಎಲ್ರಿಗೂ ಇರುತ್ತೆ, ಅದು ಪರಮಾತ್ಮ ಇಟ್ಟಿರೋದು. ಅಪೆಂಡಿಕ್ಸ್ ಹಂಗೆ, ಪೈಲ್ಸ್ ಹಂಗೆ,
ಹಂಗೆ ಇದ್ದೇ ಇರುತ್ತೆ ಅದು ಕೂಡ. ಆದ್ರೆ ನೋವು ಬರಲಾರ್ದಂಗೆ ನೋಡ್ಕೋಬೇಕು, ಊದ್ಕೋಬಾರ್ದು, ಹಾಗೆ ನೋಡ್ಕೋಬೇಕು. ಮಕ್ಕಳಿಗಿರುವಾಗ ಈ ತರ ಜ್ವರ ಬಂದಾಗ ಏನ್ ಮಾಡ್ಬೇಕು, ತಲೆನೋವು ಬಂದಾಗ ಏನ್ ಮಾಡ್ಬೇಕು, ಹೊಟ್ಟೆ ಹಸಿವಾಗಿದೆ, ದಪ್ಪ ಇದ್ದಾನೆ, ಹಸಿವಾಗ್ತಿದೆ, ಆ ಹಸಿವನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಬೇಕು, ಇದನ್ನ ಹೇಳ್ಕೊಟ್ರೆ ಆ ಮಕ್ಕಳು ವಯಸ್ಸಾದ್ಮೇಲೂ ಮರೆಯಲ್ಲ. ಈಗ ಸಿದ್ಧಗಂಗಾ ಶ್ರೀಗಳು ಅಲ್ಲಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ಹೇಳ್ಕೊಟ್ರು. ಕಟ್ಟಿಗೆ ಹೊಡಿತಿದ್ರು ಅವರೇನೆ, ಆಮೇಲೆ ಹೊಲ ಉಳ್ತಿದ್ರು, ಎಲ್ಲ ಮಾಡಿಸ್ತಿದ್ರು ಮಕ್ಕಳ ಜೊತೆ, ಅವರು ಮಾಡ್ತಿದ್ರು ಗುರುಗಳವೇ. ಆ ಮಕ್ಕಳು ಇವತ್ಗುನು ಅವ್ರಿಗೆ ವಿದೇಶಕ್ಕೆ ಹೋದ್ರು ಕೂಡ ಅದನ್ನ ಮರ್ತಿಲ್ಲ. ಅವರು ಒಳ್ಳೆ ಜೀವನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನ ಗುರುಗಳ ಮಠದ ಬಗ್ಗೆ ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ. ಅದಕ್ಕೆ ಶಿಕ್ಷಣ ಒಳ್ಳೆ ಮಾಧ್ಯಮ. ಆದ್ರೆ ನಾವು ಮೊದಲು ಮೌಲ್ಯಗಳನ್ನು ಕಲ್ತ್ಕೋಬೇಕು. ಅದಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರೆ ಆ ಮಕ್ಕಳಿಗೆ ಯೋಗ ಹೇಳ್ಕೊಡ್ಬೋದು. ಜೊತೆಗೆ ಕಾಯಿಲೆಗೆ ಎಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲ್ ಡಾಕ್ಟರ್ನ ಇಟ್ಕೊಂಡಿರ್ತಾರೆ. ನಾವು ಡಾಕ್ಟರ್ ಇರ್ಲಾರ್ದಂಗೆನೆ ಸ್ವಚ್ಛತೆ ಕಾಪಾಡ್ಬಿಟ್ಟು ಆಹಾರದಲ್ಲಿ ಶುದ್ಧತೆ ಕಾಪಾಡಿದ್ರೆ ಯಾವ ಮಕ್ಕಳಿಗೂ ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆ ಬರಲ್ಲ. ಒಳ್ಳೆ ಅಡಿಗೆಯವರು, ಈಗ ಹೆಂಗೆ ಒಳ್ಳೆ ಅಡಿಗೆ ನೀವು ಮಾಡ್ತಿರಲ್ಲ ಆ ತರದವ್ರೆ ಬೇಕು. ತತ್ವ ಗೊತ್ತಿರೋರೇ ಅಡಿಗೆ ಮಾಡ್ಬೇಕು. ಆ ತರ ಸ್ಕೂಲ್ ಬರ್ತಾರೆ. ಇವತ್ತು ಸಂಬಳ ಕೊಟ್ರೆ ವಿದ್ಯಾವಂತರೇ ಸಿಗ್ತಾರೆ ಅಡಿಗೆ ಮಾಡೋಕ್ಕೂ ಕೂಡ. ಅದಕ್ಕೆ ಜಗನ್ನಾಥ್ ಅವರು ಅವ್ರ ಜೀವನದ ಗುರಿ ಅಂತ ಇಟ್ಕೊಳ್ಳಿ ಇದನ್ನ. ಯಾಕಂದ್ರೆ ಈಗ ನಮ್ದು ಸಾಂಪ್ರದಾಯಿಕ ಮಠ ಆಗಿದ್ದು ಹಣ ಸಂಪತ್ತು ಬಹಳ ಇದ್ರೆ ನಾವು ಸುಲಭವಾಗಿ ಮಾಡ್ತೀವಿ ಅನ್ಬೋದಾಗಿತ್ತು. ನಮ್ದು ಜೋಳಿಗೆ ಮೇಲೆ ಇಷ್ಟು ಮಠ ಬೆಳೆಸಿದೀವಿ ನಾವು. ಇವಾಗ ನಿಮಗೆ ಈ ತತ್ವಜ್ಞಾನ ತಿಳಿಸ್ಕೊಟ್ಟಿದ್ದೀವಿ. ಮುಂದೆ ನಿಮ್ಮಂಥವ್ರು ಸೇರ್ಕೊಂಡು ಯಾರು ಇದರಿಂದ ಚೆನ್ನಾಗಿ ಆಗಿದ್ದೀರಾ, ನೀವು ಕಂಕಣಬದ್ಧರಾಗಿ ನಮ್ಮ ನ್ಯಾಯಾಧೀಶರು ಇವರು ಮಾತಾಡ್ತಾ ಇದ್ರು ಅಂತ, ಇಂಥವ್ರೆಲ್ಲ ಸೇರ್ಕೊಂಡ್ರೆ ಇಲ್ಲಿ. ಆಮೇಲೆ ಶಾಲೆ ಜೊತೆಗೆ ವೃದ್ಧಾಶ್ರಮ. ಶಾಲೆ ಈ ಕಡೆ ಮಕ್ಳಿರ್ಬೇಕು, ಈ ಕಡೆ ಅಜ್ಜಂದಿರಿರ್ಬೇಕು, ಅಜ್ಜಿದಿರಿರ್ಬೇಕು. ಆ ಮಕ್ಕಳಿಗೆ ಅವರೆಲ್ಲ ಮೊಮ್ಮಕ್ಕಳು, ಅಜ್ಜ ಅಜ್ಜಿ ಅವ್ರು ನೋಡ್ತಿರ್ಬೇಕು. ಅವ್ರ ಸೇವೆ ಮಕ್ಕಳು ಸಮಯ ಸಿಕ್ಕಾಗ ಮಾಡ್ತಿರ್ಬೇಕು. ಜೊತೆಗೆ ಅಜ್ಜ ಅಜ್ಜಿದಿರಿಗೆ ಇವತ್ತು ಔಷಧಿ ತಗೊಂಡು ಸಾಕಾಗಿದೆ. ನಮ್ಗೆ ಒಳ್ಳೆ ಸಾವು ಬಂದ್ರೆ ಸಾಕಪ್ಪ, ನೋವಿಲ್ಲದ ಸಾವು ಬಂದ್ರೆ ಸಾಕು ಅಂತಿದ್ದಾರೆ. ಆದ್ರೆ ಅವ್ರಿಗೆ ಹೇಳ್ಕೊಡೋರು ಯಾರು ಇಲ್ಲ. ಔಷಧಿ ತಗೊಂಡ್ರೆ ನೋವು ಆಗೋದೆ, ಹಿಂಸೆ ಆಗೋದೆ, ಊಟ ಮಾಡ್ತಾನೆ ಇರ್ತಾರೆ. ಊಟ ಹಸಿವು ಗೆಲ್ಲದ್ ಹೇಳ್ಕೊಡ್ಬೇಕು ನಾವು ಇವತ್ತು ವಯಸ್ಸಾದವ್ರಿಗೆ. ನೋಡಿ ಆಕೆ ನಮ್ಮ ಅಡಿಗೆ ಶಂಕರಮ್ಮ ಉಪವಾಸ ಮಾಡಕ್ಕೆ ಹೆದರ್ತಿದ್ರೆ, ನಮ್ಮ ಸುವರ್ಣಮ್ಮವರು 50 kg ಇದ್ದಾರೆ, ಏನೇ ಆದ್ರೂ ಉಪವಾಸನೆ. ಅವರು 74 ವರ್ಷ. ಅವ್ರು ಎಷ್ಟು ಸರಳವಾಗಿದ್ದಾರೆ, ಪ್ರಾರ್ಥನೆ ಬಿಡಲ್ಲ. ಕಾರಣ ಏನಂದ್ರೆ ಉಪವಾಸ ಇರೋದ್ರಿಂದ. ಊಟ ಮಾಡ್ತಾ ಇದ್ದು ಔಷಧಿ ತಗೊಳ್ತಿದ್ರೆ ಪ್ರಾರ್ಥನೆಗೆ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಂತಹ ಒಂದು ಪದ್ಧತಿ ಪರಮಾತ್ಮ ನಮ್ಗೆ ಕರುಣಿಸಿದಾನೆ. ಗುರುಗಳು ಅಂದ್ರೆ ಆರ್ಡೇಕರ್ ಮಂಜಪ್ಪನವರಿಂದ ಹಿಡ್ಕೊಂಡು ಅನೇಕ ಜನ ಕಾರಣರು ಇದಕ್ಕೆ ನಾನು ಕಲ್ತ್ಕೊಳ್ಳೋಕೆ. ಅವರೆಲ್ಲರೂ ವಿದ್ಯೆ ಕೊಟ್ಟಿದ್ದಾರೆ. ನಿಮ್ಮಂತ ಸಾಧಕರು ಅದನ್ನ ಪ್ರೂವ್ ಮಾಡಿದೀರಾ. ಇದು ಸತ್ಯ, ಇದರ ಶಕ್ತಿ ಇದೆ ಅಂತ ನೀವೆಲ್ಲ ಪ್ರೂವ್ ಮಾಡಿದೀರಾ. ಇನ್ನು ಇದನ್ನ ಸಮಾಜಕ್ಕೆ, ಮಕ್ಕಳಿಗೆ ಹೇಗೆ ತಿಳಿಸ್ಬೇಕು. ಮತ್ತೆ ಇದನ್ನ ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಪ್ರಚಾರ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ರಾಜಕಾರಣ ಇರ್ತದೆ. ಮೋದಿ ಅವ್ರಿಗೆ ಗೊತ್ತಿದೆ ಇದು. ಆದ್ರೆ ಅವ್ರು ಇದನ್ನ ಪಾಲಿಸ್ತಾರೆ, ಧ್ಯಾನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ನಿದ್ರೆ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ 3 ತಾಸು ನಿದ್ದೆ ಮಾಡಿದ್ರು ಅವ್ರಿಗೆ ಎಂತ ನಿದ್ದೆ ಮಾಡ್ಬೇಕು ಗೊತ್ತಿದೆ. ಅವ್ರಿಗೆ ಆ ಶಕ್ತಿ ಬಂದಿದೆ ಅಂದ್ರೆ ಅವ್ರಿಗೆ ಈ ಚಿಕಿತ್ಸೆ ಗೊತ್ತಾಗಿದೆ. ಉಪವಾಸ ಮಾಡ್ತಾರೆ, ವರ್ಷದಲ್ಲಿ 2 ಸಲ 9 ದಿವಸ ಉಪವಾಸ ಮಾಡ್ತಾರೆ. ಆದ್ರಿಂದ ಅಷ್ಟು ಶಕ್ತಿ ಬಂದಿದೆ ಅವರಿಗೆ. ಇದನ್ನ ಅವರು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಅಥವಾ ಅವ್ರು ಯಾಕೋ ಹೇಳ್ತಾ ಇಲ್ಲ. ಕೆಲವರು ಮನ್ ಕಿ ಬಾತ್ ಅಲ್ಲೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಆದ್ರೆ ಉಪವಾಸದ ಬಗ್ಗೆ ಎಲ್ಲೂ ಹೇಳೋದೇ ಇಲ್ಲ ಅವರು. ಅದು ಯಾಕೋ ಗೊತ್ತಿಲ್ಲ. ಆದ್ರೂ ಇರ್ಲಿ. ಆದ್ರೆ ನೀವು ನಮ್ಮ ದೇಶಕ್ಕೋಸ್ಕರ, ನಮ್ಮ ಪೀಳಿಗೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ನೀವು ಇದನ್ನ ಮಾಡಬೇಕು. ನಾನು ಇದನ್ನ ನಿಮಗೆ ಕಲಿಸ್ಕೊಟ್ಟಿದ್ದೀನಿ. ನೀವು ಅದನ್ನ ಒಂದು ಆಂದೋಲನವಾಗಿ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ, ಎಲ್ರದ್ದು ಜವಾಬ್ದಾರಿ. ಯಾರು ಇದರಿಂದ ಸಂತೋಷ ಪಟ್ಟಿದ್ದೀರಾ. ಮಾತಾಜಿಯವರು ಹೇಳ್ತಾ ಇದ್ರು, ನಾನು ತುಂಬಾ ಖುಷಿಯಾಗಿದ್ದೀನಿ. ಅಲ್ಲಿ ಊರಲ್ಲೂ ಹೇಳ್ತಿದ್ರಂತೆ, ನಿಮಗೆ ತೇಜಸ್ ಬಂದಿದೆ, ನಿಮ್ ಮುಖದ ಮೇಲೆ ಕಳೆ ಬಂದಿದೆ ಅಂತ ಹೇಳಿ. ಅಂದ್ರೆ ಉಪವಾಸದಲ್ಲಿ ಅಷ್ಟು ಶಕ್ತಿ ಇದೆ. ಅದನ್ನ ಎಲ್ಲರೂ ಸೇರ್ಕೊಂಡು ಮಾಡೋಣ. ಅದಕ್ಕೆ ನೀವೆಲ್ಲರೂ ಅದನ್ನ ನಿಮ್ಮ ಜೀವನದ ಒಂದು ಗುರಿ ಅಂತ ಇಟ್ಕೊಳ್ಳಿ. ಆವಾಗ ನೀವು ಕೆಲಸ ಮಾಡ್ಬೋದು. ಇದಕ್ಕಾಗಿ ಅದನ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ರಾಜೇಂದ್ರ ಅವ್ರಿಗೆ ಮತ್ತು ಸುರೇಖಾ ಮೇಡಮ್ ಅವ್ರಿಗೆ ಶುಭ ಹಾರೈಸೋಣ ಎಲ್ಲರೂ ಸೇರಿ. ಜೊತೆಗೆ ಅವರು ಇನ್ನೂ ಆರೋಗ್ಯವಂತರಾಗಿ ಮುಂದಿನ ಸಾರಿ ಬರುವಾಗ ತುಂಬಾ ಇನ್ನೂ ಸುರೇಖಾ ಮೇಡಮ್ದು
50% 60% ಗುಣ ಆಗಿದೆ ಅಂತ ಹೇಳ್ಬೋದು. ಇನ್ನೂ 40% ಅವ್ರಿಗೆ ತೊಂದರೆಗಳಿದೆ. ಅದನ್ನು ನಿವಾರಣೆ ಮಾಡ್ಕೊಳ್ತಾರೆ. ಖಂಡಿತ ಆಗತ್ತೆ. ಅವರು ಚೆನ್ನಾಗಾದ್ರೆ ಬಹಳ ಕೆಲಸ ಮಾಡ್ತಾರೆ ಅವರು. ಆ ಶಕ್ತಿ ಇದೆ ಅವ್ರಿಗೆ. ಅದನ್ನ ಮಾಡ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣ.